ವೇಟ್ ಇನ್ಕ್ರೀಸ್ ಆಗ್ತಾ ಇದೆಯಾ, ಹೇರ್ ಫಾಲ್ ಸ್ಟಾಪ್ ಆಗ್ತಾ ಇಲ್ವಾ, ಇದಕ್ಕೆ ರೀಸನ್ ಏನು ಗೊತ್ತಾ? ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಹುಡುಗಿ. ಇವತ್ತಿನ ವಿಡಿಯೋ ಟಿ ಎಫ್ ಟಿ ಅಂದರೆ ಥೈರಾಯ್ಡ್ ಪ್ರೊಫೈಲು. ಇದು ಥೈರಾಯ್ಡ್ ಗ್ಲ್ಯಾಂಡ್ ನಿಮ್ಮ ಬಾಡಿ ಮೇಲೆ ಬೊಲಾಸಿನ್ ಕಂಟ್ರೋಲ್ ಮಾಡ್ತೈತಿ. ವೇಟ್ ಎನರ್ಜಿ ಮೂಡ್ನ ನಮ್ಮ ಬಾಡಿಗೆ ಇನ್ಫ್ಲುಯೆನ್ಸ್ ಮಾಡೋದು TFT ಆಗಿರುತ್ತೆ. TFT ಒಳಗೆ T3, T4, TSH ಅಂತ ಟೆಸ್ಟ್ ಮಾಡ್ತೀವಿ. ಇದರಲ್ಲಿ ನಿಮ್ಮ ಥೈರಾಯ್ಡ್ ಕಂಟ್ರೋಲ್ ಇದೆಯಾ, ನಾರ್ಮಲ್ ಇದೆಯಾ, ಏನು ಹೆಂಗೆ ಅಂತ T3, T4, TSH ಅಲ್ಲಿ ಗೊತ್ತಾಗುತ್ತೆ. ಇದರದ್ದು ಸಿಂಪ್ಟಮ್ಸ್ ಏನು ಅಂತಂದ್ರೆ ಸಡನ್ನಾಗಿ ವೇಟ್ ಗೇನ್ ಆಗ್ತೈತಿ, ಹೇರ್ ಫಾಲ್ ಆಗುತ್ತೆ, ಟಯರ್ಡ್ನೆಸ್ ಇರುತ್ತೆ, ಆಮೇಲೆ ಮೂಡ್ ಸ್ವಿಂಗ್ಸ್ ಜಾಸ್ತಿ ಆಗುತ್ತೆ. ಅದು ಥೈರಾಯ್ಡ್ ಪ್ರೊಫೈಲ್ದು ಸಿಂಪ್ಟಮ್ಸ್ ಆಗಿರುತ್ತೆ. ಕಾಮನ್ ಆಗಿ ಇದನ್ನು ಟೆಸ್ಟ್ ಯಾರು ಮಾಡಿಸ್ತಾರಂತಂದ್ರೆ ವುಮೆನ್ಗೆ ಆಲ್ಮೋಸ್ಟ್ ಕಾಮನ್ ಆಗಿ ಥೈರಾಯ್ಡ್ ಪ್ರೊಫೈಲ್ ಬರುತ್ತೆ. ಆಮೇಲೆ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡೋರಿಗೆ ಥೈರಾಯ್ಡ್ ಪ್ರೊಫೈಲ್ ಚೆಕ್ ಮಾಡೋಕ್ಕೆ ಹೇಳ್ತಾರೆ. ಪ್ರೆಗ್ನೆನ್ಸಿ ಟೈಮಲ್ಲಿ ಬಾರ್ಡರ್ ಲೈನ್ ಥರ ಒಬ್ಬೊಬ್ಬರಿಗೆ ಥೈರಾಯ್ಡು ತೋರಿಸ್ಬೋದು, ಪಾಸಿಟಿವ್ ತೋರಿಸ್ಬೋದು. ಸೊ ಹಾಗಾಗಿ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡುವಾಗ ಥೈರಾಯ್ಡ್ ಪ್ರೊಫೈಲ್ನ ರೆಫರ್ ಮಾಡ್ತಾರೆ ಡಾಕ್ಟ್ರು, ಪ್ರಿಸ್ಕ್ರೈಬು ಮಾಡ್ತಾರೆ. ಆಮೇಲೆ ಸ್ಟ್ರೆಸ್ ಜಾಸ್ತಿ ಇರೋರು ಥೈರಾಯ್ಡನ್ನ ಮಾಡೋಕ್ಕೆ ಹೇಳ್ತಾರೆ ಡಾಕ್ಟ್ರು. ಇದಕ್ಕೆ ಸೊಲ್ಯೂಷನ್ ಏನು ಅಂತಂದ್ರೆ ಅಯೋಡಿನ್ ಬ್ಯಾಲೆನ್ಸ್ ಡಯಟ್ ಫಾಲೋ ಮಾಡಿ ಸ್ಟ್ರೆಸ್ ಕಡಿಮೆ ಮಾಡ್ಕೋಬೇಕು. ಆಮೇಲೆ ಸ್ಲೀಪ್ನ ಕರೆಕ್ಟಾಗಿ ಟೈಮ್ ಟು ಟೈಮ್ 8 hours ಕರೆಕ್ಟಾಗಿ ನಿದ್ದೆ ಮಾಡಿ ಎದ್ದೇಳಬೇಕು. ನಿದ್ದೆ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಹೆಲ್ತ್. ಅವಳತ್ತು ಬರ್ರಿ ಸ್ಟ್ರೆಸ್ ಎಲ್ಲ ಕಡಿಮೆ ಮಾಡಿರಿ, ನಿದ್ದೆ ಕರೆಕ್ಟ್ ಮಾಡಿರಿ. ಆಮೇಲೆ ನಿಮ್ಗೆ ಏನಾದರೂ ಸಿಂಪ್ಟಮ್ಸ್ ಇದ್ದರೆ ಟೆಸ್ಟ್ ಮಾಡೋದು ಇಗ್ನೋರ್ ಮಾಡೋಕ್ಕೆ ಹೋಗಬೇಡ್ರಿ, ಹೋಗಿ ಟೆಸ್ಟ್ ಮಾಡಿಸ್ಕೊಳ್ರಿ. ಈ ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಆಗೈತಿ ಅಂತ ಅನ್ಕೊತೀನಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಬಾಯ್ ಬಾಯ್.